ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿಯನ್ನು ಸವಿಯೋಣ ಯೂಟ್ಯೂಬ್ ಚಾನಲ್. ಇವತ್ತಿನ ಅಡುಗೆ ಈಸಿ ಆ್ಯಂಡ್ ಟೇಸ್ಟಿ ಚಿಕನ್ ಗ್ರೇವಿ. ತುಂಬ ಸಿಂಪಲ್, ಒಂದು ಸತಿ ಮಾಡಿ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 3 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು, 1.5 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 3 ಟೀ ಸ್ಪೂನ್ ಮೊಸರು, 6 ರಿಂದ 7 ಟೀ ಸ್ಪೂನ್ ಅಡುಗೆ ಎಣ್ಣೆ, 1 ಸ್ಲೈಸ್ ಬಟರ್, 1 ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್, 4 ಲವಂಗ, 1 ಇಂಚಷ್ಟು ಚಕ್ಕೆ, 2 ಯಾಲಕ್ಕಿ, 3/4 ಟೀ ಸ್ಪೂನ್ ಸೋಂಪು ಪೌಡರ್, 1.5 ಟೀ ಸ್ಪೂನ್ ಧನಿಯಾ ಪೌಡರ್, 3/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಈಸ್ಟರ್ನ್ ಚಿಕನ್ ಮಸಾಲ, 3/4 ಟೀ ಸ್ಪೂನ್ ಗರಂ ಮಸಾಲ, 1.5 ಟೀ ಸ್ಪೂನ್ ಕಸ್ತೂರಿ ಮೇಥಿ, ಅರ್ಧ ಟೀ ಸ್ಪೂನ್ ಅರಿಶಿನ, ಅರ್ಧ kg ಚಿಕನ್. ಟೇಸ್ಟಿ ಚಿಕನ್ ಕರಿ ಮಾಡೋ ವಿಧಾನವನ್ನು ನೋಡೋಣ. ಅದಕ್ಕೆ ಒಂದು ಬಾಣಲಿಯಲ್ಲಿ ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ಮೊಸರು, ಎಣ್ಣೆ ಮತ್ತು ಬೆಣ್ಣೆಯನ್ನು ಹಾಕಿ, ನಂತರ ಪ್ಲೇಟಲ್ಲಿ ಇಟ್ಟಿರುವ ಎಲ್ಲ ಥರ ಮಸಾಲೆ ಪೌಡ್ರ್ಗಳನ್ನು ಹಾಕಿ, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಉಪ್ಪು, ಪಲಾವ್ ಎಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷಗಳ ಕಾಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ 1.5 ಗ್ಲಾಸಿನಷ್ಟು ನೀರನ್ನು ಹಾಕಿ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿ, ಕೊನೆಯ ಸ್ಟೆಪ್ ಚಿಕನ್ ಗ್ರೇವಿ ಮಿಕ್ಸನ್ನು ಬೇಯಿಸ್ಕೊಳ್ಳಬೇಕು. ಅದಕ್ಕೆ ಬಾಣಲಿಯನ್ನು ಸ್ಟೌವಿನ ಮೇಲೆ ಇಟ್ಟು ಫ್ಲೇಮನ್ನು ಆನ್ ಮಾಡಿ ಅರ್ಧ ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳಬೇಕು. 10 ರಿಂದ 20 ನಿಮಿಷಗಳ ಕಾಲ ಗ್ಯಾಪಿನಲ್ಲಿ ಮಧ್ಯ ಮಧ್ಯದಲ್ಲಿ ಮುಚ್ಚಳವನ್ನು ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಫ್ ಆನ್ ಅವರ್ ಆದ ಮೇಲೆ ಚಿಕನ್ ಗ್ರೇವಿ ಮೇಲೆ ಎಣ್ಣೆ ಬಿಟ್ಕೊಂಡಿರುತ್ತೆ. ಈಗ ಫ್ಲೇಮನ್ನು ಆಫ್ ಮಾಡಿ, ಈಸಿ ಆ್ಯಂಡ್ ಟೇಸ್ಟಿ ಸಿಂಪಲ್ ಚಿಕನ್ ಗ್ರೇವಿ ರೆಡಿ. ರುಚಿಯಾದ ಚಿಕನ್ ಗ್ರೇವಿ ಸವಿಯಬಹುದು. ಈ ಚಿಕನ್ ಗ್ರೇವಿ ಗೀ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ರುಚಿಯಾದ ಗೀ ರೈಸ್ ಮಾಡುವ ಪಾಕವಿಧಾನವನ್ನು ಅಪ್ಲೋಡ್ ಮಾಡುತ್ತೇನೆ. ನಿಮಗೆ ಈ ಅಡುಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.